ಅನ್ವಿತಾ ಆರ್ಯನ್ ಜೊತೆ ಸುತ್ತಾಡ್ತಿದ್ದಾಳೆ ಅಂತ ತಿಳಿದು ಶ್ರೀನಾಥ್ ಮತ್ತು ಶರತ್ ಅವರು ಅನ್ವಿತಾಳನ್ನು ಕೋಣೆಯಲ್ಲಿ ಹಾಕಿ ಬೀಗ ಹಾಕ್ತಾರೆ. ಅವಳನ್ನ ಹೊರಗೆ ಬರೋದಕ್ಕೆ ಬಿಡದಂತೆ. ವಾಸಂತಿ ಅವರು ಮತ್ತು ಶ್ವೇತಾ ಎಷ್ಟು ಹೇಳಿದ್ರು ಕೂಡ ಅವರು ಕೇಳೋದಿಲ್ಲ. ಇನ್ನು ಅನ್ವಿತಾ ತನ್ನ ಕೋಣೆಯಲ್ಲೇ ಕೂತು ಅಳುತ್ತಾ ಇರ್ತಾಳೆ. ಕನಿಷ್ಠ ಆರ್ಯನ್ಗೆ ಹೇಳೋದು ಕೂಡ ಅವಳ ಬಳಿ ಫೋನ್ ಇಲ್ಲ. ಹೇಗೆ ಮಾಡೋದು ಅಂತ ಆಲೋಚಿಸ್ತಿರ್ತಾಳೆ. ಒಂದೆಡೆ ಆ ಸಾಮ್ರಾಟ್ ಗಂಡು ತನ್ನನ್ನು ಹಾಕಿ ಪೀಡಿಸ್ತಿದ್ರೆ ಈಗ ತನ್ನ ಪ್ರೇಮದ ವಿಷಯ ಮನೆಯಲ್ಲಿ ತಿಳಿದು ಇವ್ರು ಹೀಗೆ ಮಾಡ್ತಿದ್ದಾರೆ ಅಂತ ಬಹಳ ಅಳ್ತಿರ್ತಾಳೆ. ಈ ವಿಷಯ ಆರ್ಯನಿಗೆ ಹೇಳಬೇಕಂದ್ರೂ ಅವಳ ಬಳಿ ಫೋನ್ ಇರೋದಿಲ್ಲ. ಅದು ಕಾಲೇಜ್ ಬ್ಯಾಗ್ನಲ್ಲಿರುತ್ತೆ. ತನ್ನ ಫೋನ್ ತೊಗೊಳ್ಳೋದು ಹೇಗೆ ಅಂತ ಅನ್ವಿತಾ ಯೋಚಿಸ್ತಿರ್ತಾಳೆ. ಬಹಳ ರಾತ್ರಿವರೆಗೂ ಅನ್ವಿತಾ ಕೋಣೆ ಬಾಗಿಲು ತೆರೆಯೋದಿಲ್ಲ. ಇನ್ನು ಶ್ರೀನಾಥನವಳಿಗೆ ಊಟ ತೊಗೊಂಡು ಹೋಗಿ ಬೇಗ ಹೊರಗೆ ಬಾ ಅಂತ ಶ್ವೇತಾಳಿಗೆ ಹೇಳಿ ಕಳಿಸ್ತಾನೆ. ಶ್ವೇತಾ ಹಾಗೆ ಅನ್ವಿತಾಗಾಗಿ ಊಟದ ತಟ್ಟೆ ತೊಗೊಂಡವಳು ಕೋಣೆಗೆ ಹೋದಾಗ ಅದಕ್ಕೆ ಒಪ್ಕೊಂಡು ಅಳುತ್ತಿರ್ತಾಳೆ. ನನಗೆ ಆರ್ಯ ಅಂದರೆ ಬಹಳ ಇಷ್ಟ. ಅದಕ್ಕೆ ನಾನು ಆರ್ಯನ ಬಿಟ್ಟು ಬೇರೆ ಯಾರನ್ನೂ ಮದುವೆ ಆಗೋದಿಲ್ಲ. ನೀನೇ ಈ ವಿಷಯವನ್ನು ಹೇಗಾದರೂ ಮಾಡೋಣ ನಿನಗೆ ಹೇಳೋದಕ್ಕೆ ಅಂತ ಅನ್ವಿತಾ ಅಳುತ್ತಿರ್ತಾಳೆ. ಈ ಮನೆಯಲ್ಲಿ ನೀನು ಅಣ್ಣ ಮತ್ತು ಅಪ್ಪನ ಬಗ್ಗೆ ತಿಳಿದು ನನ್ನನ್ನು ಹೇಗೆ ಮಾತಾಡೋದಕ್ಕೆ ಹೇಳ್ತೀಯ ಅನ್ವಿ? ಅವ್ರಿಗೆ ಎದುರು ಬಿದ್ದರೆ ನನ್ನ ಕೊಂದು ಹಾಕ್ತಾರೆ. ನಿನಗೆ ಆ ವಿಷಯ ಗೊತ್ತು ತಾನೇ ಅಂತ ಶ್ವೇತಾ ಭಯದಿಂದ ಹೇಳಿದ್ದಕ್ಕೆ, ಹಾಗಿದ್ರೆ ಅದಕ್ಕೆ ನನಗೊಂದು ಸಣ್ಣ ಸಹಾಯ ಮಾಡು. ಹೊರಗಡೆ ನನ್ನ ಕಾಲೇಜ್ ಬ್ಯಾಗ್ ಇದೆ, ಅದೊಂದನ್ನು ತಂದು ಕೊಡು ಸಾಕು ಅಂತ ಅನ್ವಿತಾ ಕೇಳಿದ ತಕ್ಷಣ ಶ್ವೇತಾ ಬ್ಯಾಗ್ ತಂದು ಕೊಡ್ತಾಳೆ. ಶ್ರೀನಾಥ್ ಹೊರಗಡೆ ನಿಂತು ಇನ್ನು ಎಷ್ಟು ಹೊತ್ತು ಅಂದಿದ್ದಕ್ಕೆ ಬರ್ತಾ ಇದ್ದೀನಿ ರೀ ಅಂತ ಶ್ವೇತಾ ಹೊರಗೆ ಬಂದ ತಕ್ಷಣ ಶ್ರೀನಾಥ್ ಕೋಣೆ ಬಾಗಿಲಿಗೆ ಬೀಗ ಹಾಕ್ತಾನೆ. ಮನೆಯಲ್ಲಿ ಎಲ್ಲರೂ ಮಲಗೋವರೆಗೂ ಕಾದ ಅನ್ವಿತಾ ರಾತ್ರಿ 12:30 ಆರ್ಯನಿಗೆ ತನ್ನ ಫೋನ್ನಿಂದ ಕರೆ ಮಾಡ್ತಾಳೆ. ಅಷ್ಟೊತ್ತಿಗಾಗಲಿ ಗಾಢ ನಿದ್ರೆಯಲ್ಲಿದ್ದ ಆರ್ಯ 2ನೇ ಬಾರಿ ಫೋನ್ ರಿಂಗ್ ಆದಾಗ ಎಚ್ಚರಗೊಂಡು ಅನ್ವಿತಾಳಿಂದ ಫೋನ್ ಬಂದಿದೆ ಅಂತ ತಿಳಿದು ಗಾಬರಿಯಿಂದ ಎದ್ದು, ಹಲೋ ಅನ್ವಿ, ಏನಾಯಿತು? ನೀನು ಚೆನ್ನಾಗಿದೆಯಲ್ವಾ? ಈ ಸಮಯದಲ್ಲಿ ಫೋನ್ ಮಾಡಿದ್ಯಲ್ಲ? ಆರ್ಯ ಫೋನ್ ಎತ್ತಿದ ತಕ್ಷಣ ಆರ್ಯ ಅನ್ನುತ್ತಾ ಅನ್ವಿತಾ ಅಳೋದಕ್ಕೆ ಶುರು ಮಾಡ್ತಾಳೆ. ಅನ್ವಿತಾಳ ಅಳು ಕೇಳಿದ ತಕ್ಷಣ ಆರ್ಯ ಗಾಬರಿಯಿಂದ, ಅನ್ವಿತಾ ಏನಾಯಿತು? ನೀನು ಚೆನ್ನಾಗಿದೆಯಾ? ಯಾಕೆ ಅಳ್ತಿದೆಯಾ? ಈ ಸಮಯದಲ್ಲಿ ಯಾಕೆ ಫೋನ್ ಮಾಡಿದೆ ಅಂತ ಗಾಬರಿಯಿಂದ ಕೇಳ್ತಾನೆ. ಆರ್ಯ, ನಮ್ಮ ಪ್ರೀತಿ ವಿಷಯ ನಮ್ಮ ಮನೇಲಿ ತಿಳಿದು ಹೋಯ್ತು ಕಣೋ. ಅಣ್ಣ ಹೊಡೆದು ನನ್ನ ಕೋಣೆಗೆ ಹಾಕಿದ್ದಾನೆ. ನನ್ನ ಹೊರಗೆ ಬರೋದಕ್ಕೆ ಬಿಡ್ತಿಲ್ಲ. ನಿನ್ನ ಜೊತೆ ಮದುವೆಗೆ ನಮ್ಮವ್ರು ಒಪ್ತಿಲ್ಲ. ಇದೇ ವಾರದಲ್ಲಿ ನನಗೆ ಬೇರೆ ಮದುವೆ ಮಾಡ್ತೀನಿ ಅಂತಿದ್ದಾರೆ ಕಣೋ. ನನಗೆ ಬಹಳ ಭಯ ಆಗ್ತಿದೆ ಆರ್ಯ, ದಯವಿಟ್ಟು ನನ್ನ ಇಲ್ಲಿಂದ ಕರ್ಕೊಂಡು ಹೋಗು ಅಂತ ಅಳ್ತಿರ್ತಾಳೆ. ಅನ್ವಿತಾಗೆ ಹೇಳಿದ ತಕ್ಷಣ ಆರ್ಯ ತಲೆ ಮೇಲೆ ಕೈ ಹೊತ್ಕೊಳ್ತಾನೆ. ಇನ್ನು 1-2 ತಿಂಗಳಲ್ಲಿ ತಾನು ವ್ಯವಹಾರ ಶುರು ಮಾಡಿ ಸ್ವಲ್ಪ ಅದರಲ್ಲಿ ಬೆಳೆದ ಮೇಲೆ ತಾನೇ ಬಂದು ಅನ್ವಿತಾಳ ಮನೆಯಲ್ಲಿ ಮಾತಾಡಬೇಕು ಅಂದ್ಕೊಂಡಿದ್ದ. ಆದರೆ ಅಷ್ಟರೊಳಗೆ ಹೀಗಾಗುತ್ತೆ ಅಂತ ಅವನು ಅಂದ್ಕೊಂಡಿರಲಿಲ್ಲ. ಈಗ ಅನ್ವಿತಾಳನ್ನು ಸಂಭಾಳಿಸುವ ವಿಷಯ ಕೂಡ ಈಗ ತಾನು ಸುಮ್ಮನಿದ್ರೆ ಖಂಡಿತವಾಗಿಯೂ ಅನ್ವಿತಾಗೆ ಏನಾದರೂ ಮಾಡ್ತಾರೆ, ಇಲ್ಲವೇ ಮದುವೆ ಮಾಡ್ತಾರೆ ಅಂತ ಯೋಚಿಸಿದ ಆರ್ಯ, ಸರಿ ನೀನು ಭಯಪಡಬೇಡ, ಮೊದಲು ಅಳಬೇಡ, ಸುಮ್ಮನಿರು. ಈಗ ಕತ್ತಲೆ ಆಗಿದೆ ಅಲ್ವಾ, ನಾಳೆ ರಾತ್ರಿ ಒಂದು ನಿನ್ನನ್ನು ಕರ್ಕೊಂಡು ಹೋಗ್ತೀನಿ ಸರಿನಾ? ನೀನು ಮಾತ್ರ ಅಳಬೇಡ, ಜಾಗ್ರತೆ. ನಾಳೆ ನಾನು ಹೇಗಾದರೂ ಮಾಡಿ ನಿಮ್ಮ ಮನೆಗೆ ಬರ್ತೀನಿ ಸರಿನಾ? ಮನೆಗೆ ಬಂದು ನಿನ್ನ ಕರ್ಕೊಂಡು ಹೋಗ್ತೀನಿ, ಅಲ್ಲಿವರೆಗೆ ನೀನು ಜಾಗ್ರತೆ ಆಗಿರು ಅಂತಾನೆ. ನೀನು ಬೇಗ ಬಾ ಆರ್ಯ, ನಿನಗಾಗಿ ಕಾಯ್ತಿರ್ತೀನಿ ಕಣೋ, ದಯವಿಟ್ಟು ಬಾ ಅಂತ ಅನ್ವಿ ಅತ್ತಾಗ, ಬರ್ತೀನಿ ಕಣೆ, ನೀನು ಹೀಗತ್ತು ನನ್ನ ಇನ್ನೂ ದುರ್ಬಲ ಮಾಡಬೇಡ ಅಂತ ಅನ್ವಿತಾಳ ಜೊತೆ ಮಾತಾಡಿ ಫೋನ್ ಕಟ್ ಮಾಡ್ದ. ಆದರೆ ಈಗ ಏನು ಮಾಡಬೇಕೆಂಬ ಆಲೋಚನೆ ಮುಳುಗಿ ಹೋಗ್ತಾನೆ ಆರ್ಯ. ತಕ್ಷಣ ಹೈದ್ರಾಬಾದ್ನಲ್ಲಿರುವ ವಿಜಯ್ಗೆ ಕರೆ ಮಾಡ್ತಾನೆ ಆರ್ಯ, ತುರ್ತಾಗಿ ಊರಿಗೆ ಬಾ ಅಂತ. ಯಾಕಂದರೆ ಇಬ್ಬರು ಪಾಲುದಾರರಾಗಿ ಸೇರಿ ಬಿಸ್ನೆಸ್ ಶುರು ಮಾಡ್ತಿದ್ದಾರೆ. ಆಗಲೇ ಹೈದ್ರಾಬಾದ್ನಲ್ಲಿದ್ದ ವಿಜಯ್ ಆರ್ಯ ಬರೋದು ಕೇಳಿದ ತಕ್ಷಣ ಊರಿಗೆ ಹೊರಡ್ತಾನೆ. ಆ ರಾತ್ರಿ ಆರ್ಯನಿಗೆ ನಿದ್ರೆ ಇಲ್ಲದ ರಾತ್ರಿ ಆಗುತ್ತೆ. ಏನು ಮಾಡಬೇಕು ಅಂತ ಯೋಚಿಸ್ಲೇ ಇರ್ತಾನೆ. ಇತ್ತ ಮನೆಯಲ್ಲಿ ಅನ್ವಿತಾ ಮಾತ್ರ ಹನಿ ನೀರು ಕೂಡ ಮುಡದೆ ಆರ್ಯನಿಗಾಗಿ ಕಾಯ್ತಿರ್ತಾಳೆ. ಇತ್ತ ಶರತ್ ಅವರು ತನಗೆ ತಿಳಿದವರೆಲ್ಲರಿಗೂ ಫೋನ್ ಮಾಡ್ತಾ ಅನ್ವಿತಾಗೆ ಮದುವೆ ಸಂಬಂಧ ಕುದುರಿಸೋ ಎಲ್ಲ ಏರ್ಪಾಡು ಮಾಡ್ತಿರ್ತಾರೆ. ಅವೆಲ್ಲವನ್ನು ಅನ್ವಿತಾ ತನ್ನ ಕೋಣೆಯಲ್ಲೇ ಕೂತು ಕೇಳಿಸ್ಕೊಳ್ತಾ ಇನ್ನೂ ಹೆಚ್ಚಾಗಳತಿರ್ತಾಳೆ. ಆರ್ಯ ಬರೆದಿದ್ರೆ ತನ್ನ ಪರಿಸ್ಥಿತಿ ಏನು ಅಂತ ಯೋಚಿಸ್ತಾ, ನಿಜವಾಗಿ ಇವತ್ತು ಬಂದು ಆರ್ಯನನ್ನು ಕರ್ಕೊಂಡು ಹೋಗದಿದ್ರೆ ಸತ್ತು ಹೋಗ್ತೀನಿ ಅಷ್ಟೇ ಹೊರತು ಬೇರೆ ಯಾರನ್ನು ಮದುವೆ ಆಗೋದಿಲ್ಲ ಅಂತ ಹೇಳಿ ಶ್ವೇತಾ ಎಷ್ಟು ಬಾರಿ ಊಟ ತಂದರೂ ತಿಂದೆ ವಾಪಸ್ ಕಳಿಸ್ತಾಳೆ. ಅದನ್ನು ನೋಡಿದ ಶ್ರೀನಾಥ್, ತಿಂದಿದ್ರೆ ಬಿಡು, 4 ದಿನ ತಿಂದಿದ್ರೆ ಅವಳು ಸೊಕ್ಕು ಹಡಗುತ್ತೆ, ಆಮೇಲೆ ತಾನೇ ತಿಂತಾಳೆ ಅಂತ ಬಹಳ ಕಟುವಾಗಿ ಮಾತಾಡ್ತಾನೆ. ಅನ್ವಿತಾ ಊಟ ಮಾಡಿದ್ರು ಶ್ರೀನಾಥ್ ಸ್ವಲ್ಪವೂ ಕರುಣೆ ತೋರಿಸ್ದೆ, ಏನೂ ಆಗಲ್ಲ ಬಿಡು, ಅವಳೇ ಸರಿ ಹೋಗ್ತಾಳೆ, ಅವಳಿಗೆ ಮದುವೆ ಮಾಡಿ ಕಳಿಸೋದು ಖಚಿತ ಅಂತ ಕಟುವಾಗಿ ಮಾತಾಡ್ತಾನೆ. ಇನ್ನು ರಾತ್ರಿ ಆಗುತ್ತೋ ಆರ್ಯ ಅವಳ ಹತ್ರ ಬರ್ತಾನೋ ಅಂತ 1000 ಕಣ್ಣುಗಳಿಂದ ಕಾಯ್ತಿರ್ತಾಳೆ ಅನ್ವಿತಾ. ಆರ್ಯ ಏನು ಬಹಳ ಯೋಚಿಸಿ ಅನ್ವಿತಾಳನ್ನು ತನ್ನ ಜೊತೆ ಕರ್ಕೊಂಡು ಹೋಗೋದಕ್ಕೆ ನಿರ್ಧರಿಸ್ತಾ. ಅದಕ್ಕಾಗಿ ವಿಜಯ್ ಬಂದ ತಕ್ಷಣ ಅನ್ವಿತಾಳನ್ನು ಕರ್ಕೊಂಡು ಹೋಗಿ ಮದುವೆ ಆಗಬೇಕು ಅಂದ್ಕೊಂಡಿದ್ದಾನೆ. ಅವರ ಮನೆಯಲ್ಲಿ ನಮ್ಮ ವಿಷಯ ತಿಳಿದು ಹೋಗಿದೆ ಅಂತ ಹೇಳ್ತಾನೆ. ಅವಳಿಗೆ ಬೇರೆ ಮದುವೆ ಮಾಡಬೇಕಂತಿದ್ದಾರಂತೆ. ನಾನು ಬಿಸ್ನೆಸ್ಸಲ್ಲಿ ನೆಲೆ ನಿಂತ ಮೇಲೆ ಅನ್ವಿತಾಳ ಅಪ್ಪ ಅಮ್ಮನ ಜೊತೆ ಮಾತಾಡ್ಕೊಳ್ಳೋಣ ಅಂತ ಅಂದ್ಕೊಂಡಿದ್ದೆ. ಆದರೆ ಅಷ್ಟರೊಳಗೆ ಹೀಗಾಗ್ಬಿಡುತ್ತೆ ಅಂತ ಅಂದ್ಕೊಂಡಿರಲಿಲ್ಲ ಕಣೋ. ಹೇಗಾದರೂ ಯಾವಾಗಲಾದರೂ ಮದುವೆ ಆಗಬೇಕಲ್ವೇ, ಅದನ್ನೇ ಸ್ವಲ್ಪ ಮೊದಲೇ ಮಾಡ್ಕೊಳ್ತೀನಿ. ಅನ್ವಿತಾಳನ್ನು ಆ ಮನೆಯಿಂದ ಕರೆತರಬೇಕು ವಿಜಯ್ ಅಂತ ಹೇಳ್ದ. ನಾನಿದ್ದೀನಲ್ಲ, ನಿಮ್ಮ ಮದುವೆ ಖಂಡಿತ ನಡೆಯುತ್ತೆ, ಮೊದಲು ಅನ್ವಿತಾಳನ್ನು ಕರ್ಕೊಂಡು ಬರೋಣ ನಡಿ ಅಂತಾನೆ.
ಅನ್ವಿತಾಳ ಗೆಳತಿ ನಿತ್ಯ ಕೂಡ ಇದ್ದಾಳೆ ಕಣೋ, ಅವಳನ್ನ ಕೂಡ ಕರ್ಕೊಂಡು ಹೋಗೋಣ. ಅಲ್ಲಿ ನಮ್ಗೆ ಏನಾದರೂ ತೊಂದರೆ ಆದರೆ ನಿತ್ಯಾಳಿಂದ ಸಂಭಾಳಿಸಬಹುದು ಅಂತ ಆರ್ಯ ನಿತ್ಯಾಳ ಮನೆಗೆ ಹೋಗ್ತಾನೆ. ನಿತ್ಯ ಕೂಡ ಆರ್ಯನಿಗೆ ಮೊದಲೇ ಪರಿಚಯ ಇದ್ಲು. ಅಷ್ಟು ರಾತ್ರಿ ಆರ್ಯ ನಿತ್ಯಾಳ ಮನೆಗೆ ಬಂದಿದ್ದಕ್ಕೆ ಏನಣ್ಣ ಈ ಸಮಯದಲ್ಲಿ ಬಂದಿದೆಯಾ ಅಂತ ಕೇಳಿದ್ಲು. ಅನ್ವಿತಾ ಮನೆಯಲ್ಲಿ ನಮ್ಮ ಪ್ರೇಮದ ವಿಷಯ ತಿಳಿದು ಹೋಗಿದೆ ಕಣೆ, ಅವಳನ್ನ ಅಲ್ಲಿಂದ ಕರ್ಕೊಂಡು ಬರಬೇಕು ಅಂದ್ಕೊಂಡಿದ್ದೀನಿ ಅಂತ ಆರ್ಯ ಹೇಳಿದ್ದಕ್ಕೆ ಹ್ಞೂ ಅಣ್ಣ ಹೋಗೋಣ ಅಂತ ನಿತ್ಯ ತಯಾರಾಗಿ ಆರ್ಯನ ಜೊತೆ ಅನ್ವಿತಾಳ ಮನೆಗೆ ಹೊರಡ್ತಾಳೆ. ಮನೆಯಲ್ಲಿ ಎಲ್ಲರೂ ಮಲಗುವವರೆಗೂ ರಾತ್ರಿ 12 ಗಂಟೆವರೆಗೆ ಕಾತು ಕೂತರು ಆರ್ಯ, ವಿಜಯ್ ಮತ್ತು ನಿತ್ಯ. ಕಾರ್ನಲ್ಲಿ ಅನ್ವಿತಾಳ ಮನೆ ಹೊರಗಡೆ ಎಲ್ಲರೂ ಮಲಗಿದ್ದಾರೆ ಅಂತ ತಿಳಿದ ಮೇಲೆ ಅನ್ವಿತಾಳ ನಂಬರ್ಗೆ ಫೋನ್ ಮಾಡ್ದ ಆರ್ಯ. ಅಷ್ಟೊತ್ತಿಗಾಗಲೇ ಆರ್ಯಗೆ ಯಾವಾಗ ಫೋನ್ ಮಾಡ್ತಾನೆ ಅಂತ ಕಾಯ್ತಿದ್ದ ಅನ್ವಿತಾ ಫೋನ್ ಬಂದ ತಕ್ಷಣ ಎತ್ತಿ ಆರ್ಯ ಬಂದಿದ್ಯಾ ಅಂತ ಕೇಳಿದ್ಲು. ಹೊರಗಡೆ ಇದ್ದೀನಿ ಕಣೆ ಅಂತ ಹೇಳ್ತಾನೆ ಆರ್ಯ. ಈಗ ಹೇಗೆ ಹೊರಗೆ ಹೋಗೋದು ಅಂತ ನೋಡ್ತಿದ್ದ ಅನ್ವಿತಾಗೆ ಕಿಟಕಿ ಕಂಡ ತಕ್ಷಣ ಗೇಟ್ ಹತ್ರ ಬಾ ಆರ್ಯ, ನಾನು ಕಿಟಕಿಯಿಂದ ಬರ್ತೀನಿ ಅಂತ ತನ್ನ ಕೋಣೆ ಕಿಟಕಿ ತೆರೆದು ಅದರಿಂದ ಹೊರಗೆ ಬಂದು ಗೇಟ್ವರೆಗೂ ಓಡಿ ಬರ್ತಾಳೆ. ತನ್ನ ಕೈಗಳಿಗೆ ಗಾಯ ಆದರೂ ಲೆಕ್ಕಿಸ್ದೆ. ಆರ್ಯ ಮೆಲ್ಲಗೆ ಗೇಟ್ ಹತ್ರ ಬಂದ ತಕ್ಷಣ ಅನ್ವಿತಾ ಗೇಟ್ ಏರಿ ಆರ್ಯ ಹಿಡ್ಕೊಂಡ ತಕ್ಷಣ ಮೆಲ್ಲ ಕೆಳಗಿಳಿದು ಆರ್ಯನನ್ನು ಅಪ್ಕೊಂಡು ಅಳ್ತಾಳೆ. ನನ್ನನ್ನು ಇಲ್ಲಿಂದ ಕರ್ಕೊಂಡು ಹೋಗೋ, ನಾನು ಇಲ್ಲಿ ಇರೋದಕ್ಕಾಗಲ್ಲ ಅಂತ. ಅಳಬೇಡ ಕಣೆ, ನಾನು ಬಂದಿದ್ದೀನಲ್ಲ ಹೋಗೋಣ ನಡಿ ಅಂತ ಅನ್ವಿತಾಳ ಕಣ್ಣೀರು ಒರೆಸಿ ಮೊದಲು ಅವಳಿಗೆ ನೀರು ಕುಡಿಸ್ತಾನೆ ಆರ್ಯ. ನೀರು ಕುಡಿದು ಮುಖ ತೊಳ್ಕೊಂಡು ಕಾರ್ನಲ್ಲಿ ಕೂರುವಷ್ಟರಲ್ಲಿ ನಿತ್ಯ ಮತ್ತು ವಿಜಯ್ ಕಂಡ ತಕ್ಷಣ ನೀನು ಭಯಪಡಬೇಡ ಅನ್ವಿತಾ, ನಾವಿದ್ದೀವಲ್ಲ, ನಿಮ್ಮ ಮದುವೆ ನಾವು ಮಾಡಿಸ್ತೀವಿ ಅಂತ ವಿಜಯ್ ಹೇಳಿದ್ದಕ್ಕೆ ಥ್ಯಾಂಕ್ ಯು ಅಣ್ಣ ಅಂತಾಳೆ ಅನ್ವಿತಾ. ಇನ್ನು ನಿತ್ಯಾಳ ನಪ್ಕೊಂಡು ಸ್ವಲ್ಪ ಹೊತ್ತು ಅತ್ತು ಹಾಗೆ ಅವಳು ಭುಜದ ಮೇಲೆ ವಾಲೋದನ್ನು ನೋಡಿ ಅನ್ವಿತಾ ಏನಾಯಿತು ಅಂತ ಕೇಳ್ತಾಳೆ ನಿತ್ಯ ಗಾಬರಿಯಿಂದ. ಅವಳು ನೆನ್ನೆಯಿಂದ ಅಳುತ್ತಲೇ ಇದ್ದಾಳೆ ಕಣೆ, ಊಟ ಕೂಡ ಮಾಡಿಲ್ಲ ಅನಿಸುತ್ತೆ. ವಿಜಯ್ ಬೇಗ ಕಾರ್ ಸ್ಟಾರ್ಟ್ ಮಾಡು ಅಂದ ತಕ್ಷಣ ವಿಜಯ್ ಕಾರ್ ಸ್ಟಾರ್ಟ್ ಮಾಡಿ ಒಂದು ಹೋಟೆಲ್ ಮುಂದೆ ನಿಲ್ಲಿಸ್ತಾನೆ. ಆರ್ಯ ಅನ್ವಿತಾಗ ಊಟ ತಂದವನೇ ಅವಳಿಗೆ ತಿನ್ನಿಸ್ತಾನೆ. ಇನ್ನು ಊರಿಂದ ನೇರವಾಗಿ ಹೈದರಾಬಾದಿಗೆ ತಲುಪ್ತಾರೆ ಆರ್ಯ, ವಿಜಯ್, ಅನ್ವಿತಾ ಮತ್ತು ನಿತ್ಯ. ಈಗಾಗಲೇ ಆರ್ಯ ಹೈದರಾಬಾದ್ನಲ್ಲಿ ಇರ್ತಿದ್ದ ಮನೆಗೆ ಹೋಗ್ತಾರೆ ಅವರೆಲ್ಲರೂ. ಯಾಕಂದರೆ ಅದನ್ನು 2 ತಿಂಗಳ ಹಿಂದೆ ಕೊಂಡಿದ್ದ ಆರ್ಯ. ಹೇಗಿದ್ದರೂ ತಾನು ಹೈದರಾಬಾದ್ಗೆ ಸ್ಥಳಾಂತರಗೊಂಡ್ರೆ ಒಂದು ಮನೆ ಇರಲಿ ಅಂದ್ಕೊಂಡು. ಅವರಲ್ಲಿ ಹೋಗುವಾಗ ಬೆಳಗಿನ ಜಾವ 4 ಗಂಟೆ ಆಗಿದ್ದರಿಂದ ಅನ್ವಿತಾಳನ್ನು ಕಾರ್ನಿಂದ ಇಳಿಸಿ ನಮ್ಮನೆ ಅನ್ವಿತಾ ಅಂತ ಅವಳಿಗೆ ಹೇಳಿ ಅನ್ವಿತಾಳ ಭುಜದ ಮೇಲೆ ಕೈ ಹಾಕವಳನ್ನ ಅವ್ರ ಕೋಣೆ ಕರ್ಕೊಂಡು ಹೋಗ್ತಾನೆ. ವಿಜಯ್ಗೆ ಬೇರೆ ಕೊಠಡಿ, ನಿತ್ಯಾಗ ಅತಿಥಿ ಕೊಠಡಿ ತೋರಿಸಿ ಬಹಳ ಪ್ರಯಾಣ ಮಾಡಿ ಸುಸ್ತಾಗಿದ್ದರಿಂದ ನಿತ್ಯ ಮತ್ತು ವಿಜಯ್ ಬೇಗನೆ ನಿದ್ರಿಸಿದ್ರೆ ಅನ್ವಿತಾ ಮಾತ್ರ ಕೋಣೆಯೊಳಗೆ ಹೋದ ತಕ್ಷಣ ಆರ್ಯನನ್ನು ಗಟ್ಟಿಯಾಗಿ ಒಪ್ಕೊಂಡು ನಾನು ನಿನ್ನ ಮತ್ತೆ ನೋಡ್ತೀನೋ ಇಲ್ವೋ ಅಂದ್ಕೊಂಡಿದ್ದೆ ಕಣೋ, ಮನೆಯವ್ರ ಮಾತಿಗೆ ಬಹಳ ಭಯಪಟ್ಟು ಹೋಗಿದ್ದೆ. ಆಗಲೇ ಮದುವೆ ಸಂಬಂಧಗಳು ಕೂಡ ಮಾತಾಡಿದ್ರು ಅಪ್ಪ ಅಂತ ಅನ್ವಿತಾ ಅಳ್ತಿದ್ರೆ ನಿನ್ನನ್ನು ಕರ್ಕೊಂಡು ಬಂದಿದ್ದೀವಲ್ವೇ, ಇನ್ನು ಅಳು ನಿಲ್ಲಿಸು, ನಿನ್ನ ಅಣ್ಣ ಅಥವಾ ಅಪ್ಪ ಇನ್ನು ಏನು ಮಾಡೋದಕ್ಕೆ ಸಾಧ್ಯ ಇಲ್ಲ ನಮಗೆ. ನಾಳೆ ನಮ್ಮ ಮದುವೆ, ಈಗ ನಾವು ಮದುವೆ ಮಾಡ್ಕೊಳ್ಳದೆ ಹೀಗಿದ್ದರೆ ಅವರು ನಿನ್ನ ಕರ್ಕೊಂಡು ಹೋಗುವಂಥ ಅವಕಾಶ ಇರುತ್ತೆ. ಆದ್ದರಿಂದ ನಾಳೆ ಬೆಳಗ್ಗೆ ದೇವಸ್ಥಾನದಲ್ಲಿ ನಮ್ಮ ಮದುವೆ ಸರಿನಾ ಅಂತ ಕೇಳಿದ ಆರ್ಯ. ಹ್ಞೂ ಸರಿ ಅಂದ್ಲು ಅನ್ವಿತಾ. ನಿಜವಾಗಿಯೇನಾ? ಹೌದು ನಿಜವಾಗಿಯೂ ನಿಜ. ಯಾವಾಗಲಿಂದಲೂ ನಿನ್ನ ಹೆಂಡತಿ ಆಗಬೇಕಂತ ಕಾಯ್ತಿದ್ದೆ ಕಣೋ, ಆ ಸಮಯ ಬಂದರೆ ನಾನು ಯಾಕೆ ಬಿಟ್ಕೊಡ್ತೀನಿ ಅಂತ ಆರ್ಯನನ್ನು ಅಪ್ಕೊಂಡ್ಲು ಅನ್ವಿತಾ. ಓಯ್ ಮೇಡಮ್, ನಾಳೆ ನಮ್ಮ ಮದುವೆ ಆಗೋವರೆಗೂ ಸ್ವಲ್ಪ ದೂರ ಕಾಪಾಡ್ಕೋ, ಇಲ್ದಿದ್ರೆ ನಾಳೆ ಮದುವೆ ನಂತರ ನಡೆಯೋದು ಇವತ್ತೇ ಆಗಿ ಹೋಗುತ್ತೆ, ಏನಂದ್ಕೊಂಡಿದ್ಯೋ ಅಂತ ಆರ್ಯನಗ್ತಾ ಅನ್ವಿತಾಳ ಗಮನ ಬೇರೆ ಕಡೆಗೆ ಸೆಳೆಯೋದಕ್ಕೆ ಅಂದಿದ್ದಕ್ಕೆ ನಾಚಿಕೆ ಇಲ್ದವನೇ ಅಂತ ಅನ್ವಿತಾ ಆರ್ಯನ ಒಂದೇಟ್ ಹಾಕಿ ಅವನ ಸಮ್ಮುಖದಲ್ಲೇ ತನ್ನೆಲ್ಲ ಸಂಕಟಗಳನ್ನ ಮರೆತು ಹಾಯಾಗಿ ಅವರನ್ನು ಅಪ್ಕೊಂಡು ಅವನ ಮೇಲೆ ಒಂದು ಕಾಲು ಒಂದು ಕೈ ಹಾಕಿ ನಿದ್ರೆ ಮಾಡಿದ್ಲು ಬೆಳಗುವವರೆಗೂ. ಆರ್ಯ ಅನ್ವಿತಾಳನ್ನ ಮನೆ ಕರ್ಕೊಂಡು ಬಂದಿದ್ದರಿಂದ ಅವನ ಜೊತೆಯಲ್ಲಿ ಹಾಯಾಗಿ ನಿದ್ರಿಸಿದ್ಲು. ಇಲ್ಲಿವರು ಇಷ್ಟು ಸಂತೋಷವಾಗಿದ್ದಾರೆ. ಆದರೆ ಬೆಳಗ್ಗೆ ಎದ್ದ ತಕ್ಷಣ ಶರತ್ ಅವರ ಮನೆಯಲ್ಲಿ ಅನ್ವಿತಾ ಕಾಣಿಸ್ತಿದ್ದಾಗ ಸುತ್ತಮುತ್ತಲೆಲ್ಲ ಹುಡುಕ್ತಾರೆ ಶ್ರೀನಾಥ್ ಮತ್ತು ಶರತ್. ಯಾರಿಗೂ ತಿಳಿಯಂತೆ ಅನ್ವಿತಾ ಮನೆಯಿಂದ ಓಡು ಹೋಗಿದ್ದಾಳೆ ಅಂತ ತಿಳಿದ್ರೆ ನಮ್ಮ ಮರ್ಯಾದೆ ಹೋಗುತ್ತೆ ಅಂತ ಶ್ರೀನಾಥ್ ಹೆಂಡತಿ ಮೇಲೆ ಕೋಪ ತೋರಿಸ್ತಾನೆ. ಅನ್ವಿತಾ ಕಾಣಿಸ್ತಿಲ್ಲ, ನೀನೇ ಅವಳನ್ನ ಬಿಡಿಸಿ ಕಳಿಸಿದ್ದ ಅಂತ. ಇಲ್ಲ ರೀ, ಬಾಗಿಲಿಗೆ ಬೀಗ ಹಾಕಿ ಇತ್ತು, ಬೇಕಿದ್ರೆ ನೀವೇ ನೋಡ್ಕೊಳ್ಳಿ, ಅವಳು ಕಿಟಕಿಯಿಂದ ಓಡಿ ಹೋಗಿರ್ಬೋದು ಅಂತ ಶ್ವೇತಾ ಹೇಳಿದ್ದನ್ನು ನೋಡಿ ನಂಬ್ತಾನೆ. ಮಗಳು ಇನ್ನು ಆರ್ಯನ ಜೊತೆ ಹೋಗಿದ್ದಾಳೆ ಅಂತ ಶರತ್ ಅವ್ರಿಗೆ ಅರ್ಥ ಆಗುತ್ತದೆ. ಯಾಕಂದರೆ ಆಗಲೇ ಆರ್ಯನ ನೋಡಿದ್ರೆ ಅಲ್ವಾ ಶ್ರೀನಾಥ್ ಮತ್ತು ಶರತ್ ಅವರು. ಆದರೆ ಅವರು ಎಲ್ಲಿದ್ದಾರೆ ಅಂತ ತಿಳ್ಕೊಳ್ಳೋ ಪ್ರಯತ್ನವನ್ನು ಅವರು ಶುರು ಮಾಡ್ತಾರೆ. ಬೆಳಗ್ಗೆ ಎದ್ದ ಆರ್ಯ ಮುದ್ರಕೊಂಡು ಮಲಗಿದ್ದ ಅನ್ವಿತಾಳನ್ನ ನೋಡಿ ಅವಳ ಹಣೆಗೆ ಮುತ್ತು ಕೊಟ್ಟು ಓಯ್ ಇವತ್ತು ನಮ್ಮ ಮದುವೆ ಏಳು ಅಂತ ಎಷ್ಟೇ ಎಪ್ಸಿದ್ರು ನಿದ್ರೆ ಬರ್ತಿದೆ ಆರ್ಯ ಅಂತ 2 ದಿನಗಳಿಂದ ಇಲ್ಲದ ನಿದ್ರೆಯನ್ನು ಒಮ್ಮೆ ಮಾಡ್ತಾ ಮಲಗ್ತಾಳೆ ಅನ್ವಿತಾ. ಸರಿ ನೀನು ಹಾಗೆ ಮಲ್ಕೋ, ನಿಮ್ಮ ಅಪ್ಪ ಬಂದು ಕರ್ಕೊಂಡು ಹೋಗ್ತಾರೆ, ಯಾಕೆ ಸರಿ ಆಗುತ್ತೆ ನಿನಗೆ ಅಂತ ಆರ್ಯ ವಾಶ್ರೂಮ್ಗೆ ಹೋಗುವಾಗ ಅವನಂದಿದ್ದಕ್ಕೆ ಕೂಡಲೇ ಎದ್ದು ಕೂತ್ಕೊಳ್ತಾಳೆ. ಯಾಕೋ ಕಳ್ಳನ ಮಗನೇ ಹಂಗೆ ಎದುರಿಸ್ತೀಯ ನನ್ನ ಅನ್ನುತ್ತಾ. ಮತ್ತೆ ಒಂದ್ಸಲ ಹೇಳಿದ್ರೆ ಕೇಳಬೇಕು, ಇನ್ನು ಎಷ್ಟೊತ್ತು ನನ್ನನ್ನು ಕೂಗಿಸ್ತೀಯಾ? ಹೇಳು, ನಾನು ತಯಾರಾಗಿ ಬಂದಮೇಲೆ ನೀನು ಹೋಗು, ಅಲ್ಲಿ ನಿನಗೆ ಬೇಕಾದ ಎಲ್ಲ ಸಾಮಾನುಗಳಿವೆ, ಏನಾದರೂ ಇಲ್ದಿದ್ರೆ ಹೇಳು ತರಿಸ್ತೀನಿ ಅಂತ ಹೇಳ್ತಾನೆ ಆರ್ಯ. ಒಂದು ಬ್ಯಾಗ್ನಲ್ಲಿ ಮದುವೆ ಸೀರೆ ಮತ್ತು ಅದಕ್ಕೆ ಬೇಕಾದ ಒಡವೆಗಳಿರುತ್ತವೆ. ಹಸಲಿಗೆ ಇವೆಲ್ಲ ಯಾವಾಗ ಕೊಂಡ್ಕೊಂಡ ಅಂತ ಅನ್ವಿತಾ ಹಾಸಿಗೆಯಿಂದ ಎದ್ದು ಬ್ಯಾಗ್ ತೆಗೆದು ಸೀರೆ ಮತ್ತು ಒಡವೆಗಳನ್ನೆಲ್ಲ ನೋಡಿ ಆರ್ಯನ ಆಯ್ಕೆಯನ್ನು ಮೆಚ್ಚದೇ ಇರೋದಕ್ಕೆ ಅವಳಿಗೆ ಸಾಧ್ಯ ಆಗಲಿಲ್ಲ. ಎಷ್ಟು ಚೆನ್ನಾಗಿವೆ ಇವು ಅಂದ್ಕೊಂಡ್ಳು.
ಆರ್ಯ ತಯಾರಾಗಿ ಬಂದ ಮೇಲೆ ಆ ಕೊಳಕು ಮುಖದ ಜೊತೆ ಇನ್ನು ಎಷ್ಟು ಹೊತ್ತಿರ್ತೀಯ, ಹೋಗಿ ತಯಾರಾಗು, ನಾನು ನಿತ್ಯಾಳನ್ನೇ ಕಳಿಸ್ತೀನಿ ಅಂದಾಗ ಸರಿ ಅಂತ ಬುದ್ಧಿವಂತಳಂತೆ ತಲೆಯಲ್ಲಾಡಿಸಿ ಆರ್ಯನನ್ನು ಒಮ್ಮೆ ಅಪ್ಕೊಂಡು ಥ್ಯಾಂಕ್ಸ್ ಕಣೋ ಅಂತ ಹೇಳಿ ಅನ್ವಿತಾ ಸ್ನಾನಕ್ಕೆ ಹೋಗ್ತಾಳೆ. ಆರ್ಯ ಕೆಳಗೆ ಬರೋಷ್ಟರಲ್ಲಿ ವಿಜಯ್ ಮತ್ತು ನಿತ್ಯ ಪರಿಚಯಗಳಾಗಿ ಅವರಿಬ್ಬರು ಕಾಫಿ ಕುಡಿತಾ ಮಾತಾಡ್ತಿರ್ತಾರೆ. ಆರ್ಯ ವಿಜಯ್ ಕೋಣೆಯಲ್ಲಿ ತಯಾರಾಗ್ತೇನೆ ಅಂತ ಹೇಳಿ ವಿಜಯ್ ಕೋಣೆಗೆ ಹೋಗ್ತಾ ನಿತ್ಯ ಅವಳನ್ನ ತಯಾರಾಗಿಸು, ಬೇಗ ಸಮಯ ಇಲ್ಲ ನಮಗೆ ಅಂತ ಹೇಳ್ತಾನೆ. ನಿತ್ಯ ಅನ್ವಿತಾಳ ಕೋಣೆಗೆ ಹೋದಾಗ ಅನ್ವಿತಾ ಸ್ನಾನ ಮಾಡಿ ಮೈಗೆ ಟವೆಲ್ ಸುತ್ಕೊಂಡು ಹೊರಗೆ ಬರ್ತಾಳೆ. ಓಹ್ ಬಂದಿದ್ಯಾ, ಒಂದು ನಿಮಿಷ ಇರು ಅಂತ ಅನ್ವಿತಾ ರವಿಕೆ ಮತ್ತು ಲಂಗ ಹಾಕೊಂಡು ನಿತ್ಯಾಳ ಮುಂದೆ ಸೀರೆ ಓಡಿಸೋದಕ್ಕೆ ನಿಲ್ತಾಳೆ. ಕೊನೆಗೂ ನಮ್ಮ ಅನ್ವಿತಾಳ ಪ್ರೀತಿಗೆ ಎದ್ದು ಮದುವೆ ಹೆಣ್ಣಾಗ್ತಿದ್ದಾಳೆ ಅಂತ ಅನ್ವಿತಾ ಜೊತೆ ಹರಟೆ ಹೊಡಿತಾ ನಿತ್ಯ ಅವಳನ್ನ ಮದುಮಗಳಂತೆ ತಯಾರಿಸಿ ಕನ್ನಡಿ ಮುಂದೆ ಕೂರಿಸಿ ಈಗ ನೋಡು ಸರಿನಾ ಅಂತ ಕೇಳ್ತಾಳೆ. ದಟ್ಟ ಹಸಿರು ಮತ್ತು ಬಂಗಾರದ ಬಣ್ಣದ ಸೀರೆ, ಅದಕ್ಕೆ ತಕ್ಕಂತೆ ಹಸಿರು ಮುತ್ತುಗಳ ಒಡವೆ ಸೆಟ್, ಮಗ್ಗದ ಕೆಲಸದ ರವಿಗೆ ಚೆನ್ನಾಗಿ ಜಡೆ ಹೆಣೆದು ಜಡೆಯಲ್ಲಿ ಪೂರ್ತಿಯಾಗಿ ಹೂವಿಟ್ಟು ಕೈ ತುಂಬ ಬಂಗಾರದ ಬಳೆಗಳು ಮತ್ತು ಹಸಿರು ಬಣ್ಣದ ಗಾಜಿನ ಬಳೆಗಳು ಹಾಕ್ತಾರೆ. ಅವೆಲ್ಲವನ್ನು ಅನ್ವಿತಾ ಕನ್ನಡಿಯಲ್ಲಿ ನೋಡಿ ತುಂಬ ಚೆನ್ನಾಗಿ ತಯಾರಿಸಿದೆಯಾ ಕಣೆ ಅಂತಾಳೆ. ನಾನು ಚೆನ್ನಾಗಿ ತಯಾರಿಸಿದಲ್ಲ ಕಣೆ, ನೀನೇ ಬಹಳ ಸುಂದರವಾಗಿದೆಯಾ ಅಂತ ಅನ್ವಿತಾಳನೆ ಕಲ್ಯಾಣ ತಿಲಕವಿಟ್ಟು ಅವಳ ಕೆನ್ನೆಗೆ ದೃಷ್ಟಿ ಬೊಟ್ಟಿಟ್ಟು ಅನ್ವಿತಾಳನ್ನು ದೃಷ್ಟಿ ತೆಗೆದು ಇವತ್ತು ನಮ್ಮ ಅಣ್ಣನ ಬಿಡೋದೇ ಇಲ್ಲ ಅಂತಾಳೆ. ಛೀ ಹೋಗೆ ಅಂತ ಅನ್ವಿತಾ ನಾಚಿಕೆ ಪಟ್ಟು ಹೋಗ್ತೀನಿ ಬಿಡು, ನಾನು ಹೋದ್ರೆ ನಮ್ಮ ಅಣ್ಣ ಬರ್ತಾನೆ ಅಂತ ಅನ್ವಿತಾಗೆ ಬಾಸಿಂಗ ಕೂಡ ಕಟ್ಟಿದ ಮೇಲೆ ಆರ್ಯ ತಯಾರಾದ್ಯಾ ಅಂತ ಅನ್ವಿತಾಗೆ ಫೋನ್ ಮಾಡ್ತಾನೆ. ಆಯ್ತಾ ಆರ್ಯ ಅಂತ ಅನ್ವಿತಾ ಹೇಳಿದ ತಕ್ಷಣ ಸರಿ ಕೆಳಗೆ ಬಾ, ಸಮಯ ಆಗ್ತಿದೆ, ಮುಹೂರ್ತ ಮೀರಿ ಹೋಗುತ್ತೆ. ಮದುಮಗಳಾಗಿ ಅಲಂಕೃತಳಾದ ತನ್ನ ಪ್ರಿಯಸಿ ಮೆಟ್ಟಿಲುಗಳನ್ನ ಇಳಿದು ಬರ್ತಿದ್ರೆ ಆರ್ಯ ಅನ್ವಿತಾಳನ್ನೇ ಕಣ್ಣು ಮಿಟುಕಿಸ್ದೆ ನೋಡ್ತಿರ್ತಾನೆ. ಸ್ವಲ್ಪ ನೋಟ ಬದಲಿಸೋ, ನಮ್ಮ ತಂಗಿಗೆ ನಿನ್ನ ದೃಷ್ಟಿ ತಗಲುವಂತಿದೆ ಅಂತಾನೆ ವಿಜಯ್. ನಿಜವಾಗಿ ದೃಷ್ಟಿ ತಗಲುವಂತೆ ಇದ್ದಾಳ್ಕಣೋ ನಿನ್ನ ತಂಗಿ, ಮತ್ತೇನು ಮಾಡಲಿ ಅಂತ ಅನ್ವಿತಾ ಕೆಳಗೆ ಬಂದ ತಕ್ಷಣ ಅವಳ ಕೈ ಹಿಡಿದು ಚೆನ್ನಾಗಿದೆಯಾ, ಇನ್ನು ಹೋಗೋಣವಾ ಅಂತ ಕೇಳ್ತಾನೆ. ಹೋಗೋಣ ಆರ್ಯ ಅಂತ ತಕ್ಷಣ ವಿಜಯ್ ಡ್ರೈವಿಂಗ್ ಮಾಡ್ತಿದ್ದೀರ ಪಕ್ಕದಲ್ಲಿ ನಿತ್ಯ, ಹಿಂದೆ ಆರ್ಯ ಅನ್ವಿತಾ ಕೂತು ಗಣಪತಿ ದೇವಸ್ಥಾನಕ್ಕೆ ತಲುಪ್ತಾರೆ. ಅಲ್ಲಿ ಈಗಾಗಲೇ ಆರ್ಯ ಎಲ್ಲ ಮಾತಾಡಿದ್ರಿಂದ ಪುರೋಹಿತರು ಇವರ ಮದುವೆಗೆ ಸಿದ್ಧತೆ ಮಾಡಿರ್ತಾರೆ. ಮುಹೂರ್ತದ ಸಮಯವಾಗ್ತಿದೆ, ಇಬ್ಬರು ಮನೆ ಮೇಲೆ ಕೂತ್ಕೊಳ್ಳಿ ಅಂದ ತಕ್ಷಣ ಆರ್ಯ ಅನ್ವಿತಾ ಜೊತೆ ಸೇರಿ ಮನೆ ಮೇಲೆ ಕೂತ್ಕೊಂಡ ಮೇಲೆ ಪುರೋಹಿತರು ಪೂಜೆ ಶುರು ಮಾಡ್ತಾರೆ. ಪೂಜೆ ಎಲ್ಲ ಮುಗಿದ ಮೇಲೆ ಒಬ್ಬರು ತಲೆ ಮೇಲೆ ಒಬ್ಬರು ಜೀರಿಗೆ ಬೆಲ್ಲ ಇಟ್ಕೊಂಡ ನಂತರ ಮದುವೆ ಮುಹೂರ್ತಕ್ಕೆ ಆರ್ಯ ಅನ್ವಿತಾಳ ಕೊರಳಿಗೆ 3 ಗಂಟೆ ಹಾಕಿ ಅವಳನ್ನ ತನ್ನ ಹೆಂಡತಿಯನ್ನಾಗಿ ಮಾಡ್ಕೊಳ್ತಾನೆ. ಮುಹೂರ್ತದ ಸಮಯಕ್ಕೆ ಆರ್ಯ ಅನ್ವಿತಾಳ ಕೊರಳಿಗೆ 3 ಗಂಟೆ ಹಾಕಿ ಅವಳನ್ನ ತನ್ನೊಳಗೆ ಮಾಡಿಕೊಂಡ. ಆರ್ಯ ಅವಳ ಕೊರಳಿಗೆ ಮಾಂಗಲ್ಯ ಕಟ್ಟಿದ ತಕ್ಷಣ ಅನ್ವಿತಾಳ ಸಂತೋಷಕ್ಕೆ ಪಾರವೇ ಇಲ್ಲ. ಕಣ್ಣೀರಿನಿಂದ ತನ್ನ ಕೊರಳಿಗೆ ಬಿದ್ದ ಮಾಂಗಲ್ಯವನ್ನು ಒಮ್ಮೆ ನೋಡಿ ಆರ್ಯನ ಕಣ್ಣುಗಳನ್ನ ನೋಡ್ತಾಳೆ. ಆರ್ಯ ಅನ್ವಿತಾಳ ಕಣ್ಣೀರು ಒರೆಸಿ ಅವಳ ಮುಖವನ್ನು ತನ್ನ ಕೈಗೆ ತೆಗೆದುಕೊಂಡು ಅವಳ ಹಣೆಗೆ ಪ್ರೀತಿಯಿಂದ ಮುತ್ತು ಕೊಡ್ತಾನೆ. ಆಮೇಲೆ ನಡಿಬೇಕಾದ ಎಲ್ಲ ಕಾರ್ಯಕ್ರಮಗಳು ಮುಗಿದ ನಂತರ ಅನ್ವಿತಾ ಮತ್ತು ಆರ್ಯ ಇಬ್ಬರು ಸೇರಿ ಪುರೋಹಿತರ ಆಶೀರ್ವಾದವನ್ನು ಪಡೀತಾರೆ. 100 ಕಾಲ ನೀವಿಬ್ಬರು ಮಕ್ಕಳ ಮರಿಗಳೊಂದಿಗೆ ಸುಖವಾಗಿ ಬಾಳಿ ಅಂತವರ ಅರಸಿದ ಮೇಲೆ ಅವರಿಗೆ ದಕ್ಷಿಣೆ ನೀಡ್ತಾನೆ ಆರ್ಯ. ಇನ್ನು ಅಲ್ಲಿ ಮದುವೆಯ ಕಾರ್ಯಕ್ರಮವೆಲ್ಲ ಮುಗಿದ ಮೇಲೆ ವಿಜಯ್ ಬಹಳಷ್ಟು ಫೋಟೋಗಳನ್ನ ತೆಗಿತಾನೆ ಆರ್ಯ ಮತ್ತು ಅನ್ವಿತಾಳದ್ದು. ಹಾಗೆ ವಿಜಯ್ ಮತ್ತು ನಿತ್ಯ ಕೂಡ ಅವ್ರ ಜೊತೆ ಸೇರಿ ಫೋಟೋಗಳನ್ನ ತೆಗೆಸ್ಕೊಳ್ತಾರೆ. ಇನ್ನು ನಿತ್ಯ, ನಾನು ಇಲ್ಲೇ ಇದ್ದರೆ ಅನ್ವಿತಾಳ ಅಪ್ಪ ಅಮ್ಮನಿಗೆ ಅನುಮಾನ ಬರುತ್ತೆ, ನಾನು ಅನ್ವಿತಾ ಜೊತೆ ಬಂದಿದ್ದೀನಿ ಅಂತ, ಅದಕ್ಕೆ ನಾನು ಊರಿಗೆ ಹೊರಟೋಗ್ತೀನಿ ಅಂತ ಹೇಳಿದ್ದಕ್ಕೆ ವಿಜಯ್ಗೆ ಜಾಗ್ರತೆಯಾಗಿ ನಿತ್ಯಾಳನ್ನು ಊರಿನಲ್ಲಿ ಬಿಟ್ಟು ಬಾ ಅಂತ ಹೇಳ್ತಾನೆ ಆರ್ಯ. ಅಂತ ವಿಜಯ್ ನಿತ್ಯಾಳನ್ನು ಕರ್ಕೊಂಡು ಊರಿಗೆ ಹೋದರೆ ಅನ್ವಿತಾ ಮತ್ತು ಆರ್ಯ ಮನೆ ಕಡೆ ಪ್ರಯಾಣಿಸ್ತಾರೆ. ಮನೆಗೆ ಹೋಗ್ತಿದ್ದಂತೆ ಆರ್ಯ ಮತ್ತು ಅನ್ವಿತಾ ಮನೆ ಕೆಲಸದವಳು ಬಂದು ದೃಷ್ಟಿ ತೆಗೆದು ಇಬ್ಬರನ್ನು ಬಲಗಾಲಿಟ್ಟು ಒಳಗೆ ಬನ್ನಿ ಅಂತಾಳೆ. ಆ ಕೆಲಸ ವಿಜಯ್ ಮಾಡಿದ್ದು ಅಂತ ಆರ್ಯನಿಗೆ ಅರ್ಥ ಆಗಿಬಿಡುತ್ತೆ. ಇಬ್ಬರು ಮದುವೆ ಬಟ್ಟೆಯಲ್ಲಿ ದೇವರ ಕೋಣೆಗೆ ಹೋಗಿ ದೇವರಿಗೆ ಮನಸ್ಸಾರ ನಮಸ್ಕರಿಸಿ ಆಮೇಲೆ ಅನ್ವಿತಾ ದೀಪ ಹಚ್ಚಿದ ನಂತರ ಇಬ್ಬರು ಅವ್ರ ಕೋಣೆಗೆ ಹೋಗ್ತಾರೆ. ಅವರು ಸುಸ್ತಾಗಿರ್ತಾರೆ ಅಂತ ಕೆಲಸದವಳು ಅವರಿಬ್ಬರಿಗಾಗಿ ಜ್ಯೂಸ್ ತಂದು ಕೊಟ್ಟು ನಿಮ್ಗಾಗಿ ಊಟ ಕೂಡ ಸಿದ್ಧಪಡಿಸಿದ್ದೀನಿ ಸರ್, ನಾನು ಈಗ ಮನೆಗೆ ಹೋಗ್ತೀನಿ ಅಂತ ಅವರು ಹೊರಟೋಗ್ತಾರೆ. ಅನ್ವಿತಾ ಫ್ರೂಟ್ ಜ್ಯೂಸ್ ಕುಡಿದು ಹಾಸಿಗೆ ಮೇಲೆ ವಾಲಿ, ಈಗಾಗಲೇ ಮನೆಯಲ್ಲಿ ವಿಷಯ ತಿಳಿದಿರುತ್ತೆ ಕಣೋ, ಏನಾಗಿದೆಯೋ ಅಲ್ಲಿ ಅಂತ ಸ್ವಲ್ಪ ಆತಂಕ ಆಗ್ತಿದೆ. ವಿಜಯ್ ಹೋಗಿದ್ದಾನಲ್ವ, ನೋಡೋಣ ಅಲ್ಲಿ ಏನಾಗಿದೆಯೋ ಅವ್ನ ಮಾಹಿತಿ ನೀಡ್ತಾ ಅಂತಾನೆ, ತಿಳಿಯೋಣ, ನೀನು ಗಾಬರಿ ಆಗ್ಬೇಡ ಅಂತ ಅನ್ವಿತಾಗೆ ಸಮಾಧಾನ ಮಾಡ್ತಾನೆ ಆರ್ಯ. ಇತ್ತ ಅನ್ವಿತಾ ಮನೆಯಿಂದ ಹೋದಾಗಿನಿಂದ ಎಲ್ಲ ಕಡೆ ಹುಡುಕಿಸಿ ಇನ್ನು ಆರ್ಯನ ಜೊತೆ ಹೋಗಿದ್ದಾಳೆ ಅಂತ ಖಚಿತಪಡಿಸಿಕೊಂಡ ಶರತ್ ಅವರು ಮತ್ತು ಶ್ರೀನಾಥ್ ಅವರು ಪೊಲೀಸ್ ದೂರು ನೀಡಲು ನಿರ್ಧರಿಸ್ತಾರೆ. ಸುಸ್ತಾಗಿದ್ದರಿಂದ ಅನ್ವಿತಾ ಬೇಗನೆ ನಿದ್ರಿಸಿದರೆ ಆರ್ಯ ಪೂರ್ತಿಯಾಗಿ ಮದುಮಗಳು ಉಡುಗೊರೆಯಲ್ಲಿದ್ದ ಅನ್ವಿತಾಳನ್ನು ನೋಡಿ ಅವನು ಕೂಡ ಅನ್ವಿತಾಳನ್ನು ಅಪ್ಪಿಕೊಂಡು ಸಂಜೆವರೆಗೆ ನಿದ್ರೆ ಮಾಡ್ತಾನೆ. ಹಾಗೆ ಮತ್ತೆ ಸಂಜೆ ನಿದ್ರೆಯಿಂದಿದ್ದ ಹೊಸ ಜೋಡಿ ಮೊದಲು ಅನ್ವಿತಾ ತಯಾರಾಗಿ ಮಾಮೂಲಿ ಸೀರೆ ಉಟ್ಕೊಂಡ್ರೆ ಆರ್ಯ ಕೂಡ ತಯಾರಾಗಿ ಬಂದು ರಾತ್ರಿ ಊಟ ತರಿಸ್ಲೆ ಅಂತ ಕೇಳ್ತಾನೆ. ಬೇಡ ಕಣೋ, ಮನೆಯಲ್ಲಿ ಎಲ್ಲ ಇದೆ ಅಲ್ವಾ, ನಾನು ಅಡುಗೆ ಮಾಡ್ತೀನಿ ನಡಿ, ನಂಗೆ ಸಾಥ್ ಕೊಡು ಅನ್ನುತ್ತಾ ಆರ್ಯ ಮತ್ತು ಅನ್ವಿತಾ ಇಬ್ಬರು ಅಡುಗೆ ಮನೆಗೆ ಹೋದ್ಮೇಲೆ ಆರ್ಯ ತರಕಾರಿ ಕತ್ತರಿಸ್ಕೊಡ್ತಿದ್ರೆ ಅನ್ವಿತಾ ಅಡುಗೆ ಮಾಡ್ತಾಳೆ. ಇಬ್ಬರು ಹರಟೆ ಹೊಡಿತೆ ತಮ್ಮ ಊಟ ಮುಗಿಸಿ ಪಾತ್ರೆಗಳನ್ನ ಊಟದ ಮೇಜಿನ ಮೇಲೆ ಜೋಡಿಸಿ ಕಾಯಿ ತೊಳ್ಕೊಂಡು ಒಬ್ರಿಗೊಬ್ರು ತಿನ್ನಿಸ್ಕೊಡ್ತಾರೆ. ಹಾಗೆ ಸ್ವಲ್ಪ ಹೊತ್ತು ತೋಟದಲ್ಲಿ ನಡೆದ ಮೇಲೆ ಇನ್ನು ಮಲಗೋ ಕೋಣೆಗೆ ಹೋಗಿ ಆರ್ಯ ಏನೋ ಫೋನ್ ಬಂದರೆ ಮಾತಾಡ್ತಿರ್ತಾನೆ. ಅನ್ವಿತಾ ಮಾತ್ರ ಹಾಸಿಗೆ ಮೇಲೆ ಕೂತು ತನ್ನ ಮಡಿಲಲ್ಲಿ ದಿಂಬಿಟ್ಕೊಂಡು ಆಲೋಚಿಸ್ತಿರ್ತಾಳೆ.
ಈಗ ಇವನು ಶೋಭಾನ ಅಂತಾನ, ಆದರೆ ನಾನು ಅದಕ್ಕೆ ಸಿದ್ಧಳಿಲ್ವಲ್ಲ ಅಂದ್ಕೊಳುತ್ತಾ ಅನ್ವಿತಾ ಹಾಗೆ ಉಗುರು ಕಚ್ಚುತ್ತಾ ಮನೆಯಲ್ಲಿ ಏನಾಗ್ತಿದೆಯೋ, ನಿಜಕ್ಕೂ ನಮ್ಮ ಮದುವೆ ನಡೆದ ವಿಷಯ ತಿಳಿದ್ರೆ ಅಪ್ಪ ಅಮ್ಮ ಹೇಗೆ ಪ್ರತಿಕ್ರಿಯಿಸ್ತಾರೋ, ಆರ್ಯನ ಅಪ್ಪ ಅಮ್ಮ ಹೇಗೆ ಪ್ರತಿಕ್ರಿಯಿಸ್ತಾರೆ ಅಂತ ಆಲೋಚಿಸ್ತಿದ್ರೆ ಆಗ ಆರ್ಯ 20 ನಿಮಿಷಗಳ ನಂತರ ತನ್ನ ಫೋನ್ ಕರೆ ಮುಗಿಸಿ ಅನ್ವಿತಾ ಹತ್ರ ಬಂದು, ಏನೇ ಅಷ್ಟು ಆಲೋಚನೆ ಮಾಡ್ತಿದ್ಯಾ, ಏನು ಇಷ್ಟೊತ್ತಿಗೆ ಯಾರ ಜೊತೆ ಮಾತಾಡಿದೆ ಅಂದ್ಲು ಅನ್ವಿತಾ. ಏನೇ ನಿನಗೆ ಹೆಂಡತಿ ಪಟ್ಟ ಬಂದು ಇನ್ನು 24 ಗಂಟೆ ಕೂಡ ಆಗಿಲ್ಲ, ಆಗಲೇ ಅನುಮಾನ ಶುರು ಆಯಿತಾ ಅಂದ ಆರ್ಯ ಅನ್ವಿತಾಳ ಪಕ್ಕ ಕೂತು. ಹೌದು, ಮತ್ತೆ ನನ್ನ ಭಯ ನನಗಿರುತ್ತೆ, ಅಷ್ಟಕ್ಕೂ ನನ್ನ ಗಂಡ ಅಂಧಗಾರ ಅಂತಾಳೆ ಅನ್ವಿತಾ ಆರ್ಯನ ಕೆನ್ನೆ ಎಳೆಯುತ್ತಾ. ಹ್ಞೂ ಅದು ಬಿಸ್ನೆಸ್ ಕರೆ, ನಮ್ಮ ಕಚೇರಿ ಪೂರ್ತಿಯಾಗಿ ತಯಾರಾಗಿದೆ, ಇಂಟರ್ವ್ಯೂ ಕೂಡ ಕರೆದಿದ್ದೀವಿ ಅಂತ ಹೇಳ್ದ ಆರ್ಯ. ಹೌದಾ, ನಿನಗಿನ್ನೂ ತಿರುಗೇ ಇಲ್ಲ, ಇನ್ನೂ ಬಹಳ ಎತ್ತರಕ್ಕೆ ಬೆಳಿಬೇಕಾರ್ಯ ನೀನು ಅಂದ್ಲು ಅನ್ವಿತಾ. ನೀನು ನನ್ನ ಪಕ್ಕದಲ್ಲಿ ಇದೆಯಲ್ವೇ, ನೀನು ನನ್ನ ಪಕ್ಕದಲ್ಲಿದ್ದರೆ ಸಾಕು, ನನಗೆಲ್ಲವೂ ಹಾಗೆ ಕೂಡು ಬರುತ್ತೆ ಅಂತ ಅನ್ವಿತಾಳನ್ನು ಒಪ್ಕೊಂಡು ಹೇಳ್ತಾನೆ. ಆರ್ಯನ ಕೈ ನೀರುವಾಗ ಅನ್ವಿತಾಳ ಸೊಂಟಕ್ಕೆ ತಗಲಿದ ತಕ್ಷಣ ಅನ್ವಿತಾ ಮೈ ಮರೆತು ಕಣ್ಣು ಮುಚ್ಕೊಂಡ್ರೆ ಆರ್ಯ ಇನ್ನು ಅವಳ ಹತ್ತಿರ ಸರಿದು ಆ ಎದೆ ಮೇಲಿದ್ದ ಸೆರಗನ್ನು ಮೆಲ್ಲಗೆ ಅವಳಿಂದ ಬೇರ್ಪಡಿಸ್ತಾನೆ. ಅವನು ಮಾಡ್ತಿರೋ ತಿಳಿತಿದ್ರು ತಡೆಯಲಾಗದ ಪರಿಸ್ಥಿತಿಯಲ್ಲಿ ಅನ್ವಿತಾ ಇದ್ದಾಳೆ. ಆರ್ಯ ಏನು ಮಾಡ್ತಿದ್ಯಾ ಅಂತ ದೇನಿಯಲ್ಲಿ ಕಂಪನ ಬಿಟ್ಕೊಂಡು ಕೇಳಿದ್ಲು ಅನ್ವಿತಾ. ಆದರೆ ಆರ್ಯ ಅನ್ವಿತಾಳ ಮಾತಿಗೆ ಪ್ರತಿಕ್ರಿಯಿಸಿದೆ. ಅವಳು ಕುತ್ತಿಗೆ ಮೇಲೆ ತನ್ನ ತೀವ್ರವಾದ ಮುತ್ತುಗಳನ್ನ ಮಳೆಗರೀತಾ ಅನ್ವಿತಾಳ ಸೆರಗು ಅವಳಿಂದ ಬೇರೆ ಆದ ತಕ್ಷಣ ಆರ್ಯ ಅಂತ ಕೇಳಿದ್ಲು. ಆದರೂ ಆರ್ಯ ಅವಳ ಮಾತುಗಳಿಗೆ ಪ್ರತಿಕ್ರಿಯಿಸದೆ ಅವನ ಕೆಲಸ ಮುಂದುವರಿಸ್ತಾನೆ. ಅವಳ ಸೆರಗನ್ನು ಪೂರ್ತಿಯಾಗಿ ತೆಗೆದು ಆರ್ಯ ಅವಳ ಮೇಲೆ ವಾಲಿ ಅವಳೆರಡೂ ಕೈಗಳನ್ನ ಬಂಧಿಸಿದಾಗ ಆರ್ಯ ಅಂತ ಕಷ್ಟಪಟ್ಟಂದ್ಲು. ಅವನವಳ ತುಟಿಗಳನ್ನ ತಲುಪಿ ಆಳವಾಗಿ ಮುತ್ತಿಟ್ಟು ಮೆಲ್ಲಗೆ ಅವಳ ಸೊಂಟದ ಕಡೆ ಸರಿದು ಅವಳ ಸೊಂಟ ಸುತ್ತಮುತ್ತುಗಳ ಮಳೆ ಸುರಿಸಿ ಅವಳ ಸೀರೆ ನೆರಿಗೆಗಳನ್ನ ತೆಗೆಯೋದಕ್ಕೆ ಹೋದ. ಆದರೆ ಆ ಕೆಲಸ ಮಾಡೋದಕ್ಕೆ ಬಿಡದೆ ಆರ್ಯನನ್ನು ತಡೆದ್ಲು. ಆರ್ಯ ಏನು ಅನ್ನುವಂತೆ ಅನ್ವಿತಾಳ ಕಡೆ ನೋಡಿದ್ದಕ್ಕೆ, ದಯವಿಟ್ಟು ಕಣೋ, ಇದಕ್ಕೆ ನಾನು ಈಗಲೇ ಸಿದ್ಧಳಿಲ್ಲ ಅಂದ್ಲು ಅನ್ವಿತಾ. ಅದರಿಂದ ಆರ್ಯ ಅವಳ ಮೇಲೆಯೇ ಎತ್ಕೊಂಡು, ಏನಾಯ್ತೆ ಅಂತ ಮೃದುವಾಗಿ ಕೇಳ್ದ. ಏನೋ ಕಣೋ, ನಮ್ಮ ಮದುವೆ ನಮ್ಮ ಮನೆಯಲ್ಲಿ ತಿಳಿಲಿಲ್ಲ, ಇತ್ತ ನಿಮ್ಮ ಮನೆಯಲ್ಲೂ ತಿಳಿಲಿಲ್ಲ, ಹೇಗೋ ನನ್ನ ಪರಿಚಯ ಮಾಡಿಸಿದೆಯಲ್ಲ ನಿಮ್ಮ ಮನೆಯಲ್ಲಿ, ಕನಿಷ್ಠ ನಿಮ್ಮ ಮನೆಯವರಾದರೂ ಒಪ್ಕೊಂಡು ನಾವು ಅಲ್ಲಿಗೆ ಹೋದ್ಮೇಲೆ ಎಲ್ಲರೂ ಒಪ್ಪೋದ್ಮೇಲೆ ನಾವು ಒಂದಾದರೆ ಚೆನ್ನಾಗಿರುತ್ತೆ ಅಂತ ನನ್ನ ಅನಿಸಿಕೆ ಕಣೋ. ಈಗ ಯಾರಿಗೂ ತಿಳಿಯದಂತೆ ಮದುವೆ ಆಗಿದ್ದೀವಲ್ಲ, ನನಗೆ ಬಹಳ ಭಯ ಆಗ್ತಿದೆ, ಈಗಲೇ ಇದಕ್ಕೆ ನಾನು ಸಿದ್ಧಳಿಲ್ಲ ಕಣೋ ಅಂದ್ಲು. ನಿನಗೆ ಬೇಸರ ಮಾಡ್ತಿದ್ದೀನಿ ಅಂತ ನನಗೆ ತಿಳಿತಿದೆ ಕಣೋ, ಆದರೆ ನೀನು ಮಾಡ್ತಿರೋದನ್ನು ನಾನು ಯಾಕೋ ಮನಸಾರೆ ಆನಂದಿಸೋದಕ್ಕೆ ಸಾಧ್ಯ ಆಗ್ತಿಲ್ಲ, ಯಾಕೋ ಗೊತ್ತಿಲ್ಲ, ಕ್ಷಮಿಸು ಆರ್ಯ ಅಂದ್ಲು ಅನ್ವಿತಾ ಕಣ್ಣೀರಿನಿಂದ. ಏಯ್ ಈಗ ನಾನು ಏನಂದೆ ಅಂತ ಹೀಗೆ ಅಳ್ತಿದ್ಯಾ? ನಾನೇನಾದರೂ ಬೇಕು ಅಂತ ನಿನ್ನ ಒತ್ತಾಯ ಮಾಡಿದ್ದೀನಾ? ನಿನಗಿಷ್ಟ ಇಲ್ಲದೆ ನಿನ್ನ ಮುಟ್ಟೋದಿಲ್ಲ ನಾನು, ನೀನು ಬೇಡ ಅಂದರೆ ಬೇಡ ಸರಿನಾ, ಆದರೆ ಹೀಗೆ ಅಳಬೇಡ ಅನ್ನುತ್ತಾ ಅನ್ವಿತಾಳ ಕಣ್ಣೀರು ಒರೆಸ್ತಾ. ನಿಜವಾಗಿ ನಿನಗೆ ನೋವು ಕೊಡ್ತಿದ್ದೀನಿ ಕಣೋ, ನನ್ನ ಕ್ಷಮಿಸು ಆರ್ಯ, ಕ್ಷಮಿಸು, ಆದರೆ ನನ್ನಿಂದ ಆಗ್ತಿಲ್ಲ ಅಂತ ಅನ್ವಿತಾ ಆರ್ಯನ ಅಪ್ಕೊಂಡ. ನೋಡೆ, ಹಾಗೆ ಅಂದ್ಕೊಳ್ಳೋನೇ ಆಗಿದ್ದರೆ ನಮ್ಮ ಪ್ರೀತಿ ಶುರುವಾದ ದಿನಗಳಲ್ಲಿ ಯಾವಾಗೋ ಈ ಕೆಲಸ ಮುಗಿದು ಹೋಗ್ತಿತ್ತು. ಇಷ್ಟೊತ್ತಿಗೆ ನೀನು ಅಮ್ಮ ನಾನು ಅಪ್ಪ ಆಗೋಗ್ತಿದ್ವು, ಅರ್ಥ ಆಯ್ತಾ? ಅಷ್ಟು ಅರ್ಥ ಮಾಡ್ಕೊಳ್ಳೋದು ದೊಡ್ಡ ನಾನಲ್ಲ, ಸುಮ್ಮನೆ ಸ್ವಲ್ಪ ರೊಮ್ಯಾನ್ಸ್ ಮಾಡೋಣ ಅಂದ್ಕೊಂಡೆ ಅಷ್ಟೇ, ಅಷ್ಟು ದೂರ ಹೋಗಬೇಕು ಅನ್ನೋ ಯೋಚನೆ ನನಗಿರಲಿಲ್ಲ. ನೀನು ಮೂಡ್ ಸರಿ ಇಲ್ಲ ಅಂತ ನನಗೆ ಗೊತ್ತು, ನೀನು ಇಷ್ಟು ಹೊತ್ತು ಇದು ಮಾಡಬೇಡ, ನೀನು ಹೀಗೆ ಇದ್ರೆ ನಂಗೆ ನಿಜವಾಗಿಯೂ ಏನಾದರೂ ಮಾಡ್ಬೇಕನ್ಸುತ್ತೆ, ಅಳು ನಿಲ್ಲಿಸ್ತೀಯಾ ಅಥವಾ ದೀಪ ಆರಿಸ್ಲಾ ಅಂತ ಹೆದರಿಸ್ತಾ. ಆದ್ದರಿಂದ ತಕ್ಷಣ ಅನ್ವಿತಾ ಅಳು ನಿಲ್ಲಿಸಿ, ನಾಚಿಕೆ ಇಲ್ದವನೇ, ಹೀಗೂ ಇದೇ ರೀತಿ ಎದುರಿಸ್ತೀಯಾ? ವಿಜಯ್ ಮತ್ತು ನಿತ್ಯ ಇನ್ನೂ ಮನೆಗೆ ತಲುಪಿಲ್ವಾ? ಅಲ್ಲಿ ಪರಿಸ್ಥಿತಿ ಹೇಗಿದೆಯಂತೆ? ಈಗ ಫೋನ್ ಮಾಡಿದ್ರಲ್ಲಿ ಏನಾದರೂ ಕೆಟ್ಟ ಪರಿಸ್ಥಿತಿ ಆಗಿದ್ದರೆ ಅನ್ವಿತಾ ನಿದ್ರೆ ಮಾಡೋದಿಲ್ಲ ಅಂತ ಅವನು ಮಾಡಿಲ್ಲ ಅಂದರೆ ಎಲ್ಲ ಚೆನ್ನಾಗಿರುತ್ತೆ ಬಿಡು, ಬೆಳಗ್ಗೆ ಎದ್ದ ಮೇಲೆ ಫೋನ್ ಮಾಡೋಣ ಅಂತ ಅನ್ವಿತಾಳನ್ನು ತನ್ನ ಬಾಹುಬಂಧದಲ್ಲಿ ಇಟ್ಕೊಂಡು ಅವಳಿಗೆ ಲಾಲಿ ಹಾಡ್ತಾ ನಿದ್ರೆ ಮಾಡಿಸ್ತಾ. ಅನ್ವಿತಾ ಗಾಢ ನಿದ್ರೆಗೆ ಹೋದ ನಂತರ ಅವಳನ್ನ ಮೆಲ್ಲಗೆ ದಿಂಬಿನ ಮೇಲೆ ಮಲಗಿಸಿ ಅವನು ಫೋನ್ ತೆಗೆದುಕೊಂಡು ಬಾಲ್ಕನಿಗೆ ಹೋಗಿ ವಿಜಯ್ ಕರೆ ಮಾಡ್ದ. ಅಲ್ಲಿ ಪರಿಸ್ಥಿತಿ ಹೇಗಿದೆ ಅಂತ ಕೇಳ್ದ. ವಿಜಯ್ಗೆ ಫೋನ್ ಮಾಡಿ, ಆರ್ಯ ಇಲ್ಲಿ ಪರಿಸ್ಥಿತಿ ಅಷ್ಟು ಚೆನ್ನಾಗಿಲ್ಲ ಕಣೋ, ಇಲ್ಲಿ ಅನ್ವಿತಾಳಪ್ಪ ನಿನ್ನ ಮೇಲೆ ಕೇಸ್ ಹಾಕಿದ್ದಾರೆ, ಆಗಲೇ ನಿನ್ನ ನೋಡಿದಾರಲ್ವಾ, ನಿನ್ನ ಅಪ್ಪ ಅಮ್ಮನನ್ನು ಸ್ಟೇಷನ್ ಕರೆಸಿದ್ದಾರೆ, ಅವರು ಪೊಲೀಸ್ ಸ್ಟೇಷನ್ನಲ್ಲಿದ್ದಾರೆ, ಖಂಡಿತವಾಗಿ ಈಗ ನೀನು ಅನ್ವಿತಾಳನ್ನು ಕರ್ಕೊಂಡು ಬಂದು ಅವ್ರ ಮುಂದೆ ಇರಬೇಕು ಅಂತ ಬಹಳ ಗಲಾಟೆ ಮಾಡ್ತಿದ್ದಾರೆ. ಅವನು ಬಹಳ ಅತಿಯಾಗಿ ಆಡ್ತಿದ್ದಾನೆ ಕಣೋ, ತುಂಬ ಮಾತುಗಳನ್ನ ಆಡ್ತಿದ್ದಾನೆ ಆಂಟಿ ಅಂಕಲ್ಗೆ. ನೀನು ಅನ್ವಿತಾಳನ್ನು ಕರ್ಕೊಂಡು ನಾಳೆ ಬೆಳಗ್ಗೆ ಬಂದು ಅನ್ವಿತಾಳಿಂದ ಹೇಳಿಸು, ಆವಾಗಲೇ ಅವ್ರ ಬಾಯಿ ಮುಚ್ಚೋದು ಅಂತ ವಿಜಯ್ ಹೇಳ್ದ. ಅಲ್ಲಿ ಇಷ್ಟೆಲ್ಲ ನಡೀತಿದೆ ಅಂತ ತಿಳಿದ್ಮೇಲೆ ಆರ್ಯನಿಗೆ ಬಹಳ ಕೋಪ ಬರುತ್ತೆ. ನಾನು ಬಂದಮೇಲೆ ಒಂದು ಸಂಗತಿ ನೋಡ್ತೀನಿ ಕಣೋ, ಅಲ್ಲಿವರೆಗೆ ನೀನು ಸಂಭಾಳಿಸು, ಬೆಳಿಗ್ಗೆಯೊಳಗೆ ನಾನು ಅಲ್ಲಿರ್ತೀನಿ ಸರಿನಾ ಅಂತ. ಆ ರಾತ್ರಿ ಇನ್ನು ಅನ್ವಿತಾಗಿ ಹೇಳಿದ್ರೆ ಅವಳು ಹೆದರಿಸತ್ತು ಹೋಗ್ತಾಳೆ ಅಂತ ಬೆಳಗ್ಗೆವರೆಗೆ ನಿದ್ರೆ ಮಾಡದೆ ಕಾಯ್ತಾನ ಆರ್ಯ. ಬೆಳಗ್ಗೆ 4 ಗಂಟೆಗೆ ಅನ್ವಿತಾಳನ್ನ ಎಬ್ಬಿಸಿ ಅವಳನ್ನ ತಯಾರಾಗೋದಕ್ಕೆ ಹೇಳ್ದ, ಊರಿಗೆ ಹೋಗೋಣ ಅಂತ. ಯಾಕಾರ್ಯ ಅಂತ ಕೇಳಿದ್ಲು ಅನ್ವಿತಾ.
ನಿಮ್ಮಣ್ಣ ಬಹಳ ಹಾರಾಡ್ತಿದ್ದಾನಂತೆ, ನಾನು ನಿನ್ನ ಕರ್ಕೊಂಡು ಹೋಗಿದ್ದೀನಿ ಅಂತ. ನಾವಿಬ್ಬರು ಹೋಗಿ ಅಲ್ಲಿ ಸ್ಟೇಷನ್ನಲ್ಲಿ ನಮ್ಮ ಇಷ್ಟದ ಪ್ರಕಾರ ಮದುವೆ ಆಗಿದ್ದೀವಿ ಅಂತ ಹೇಳಿದ್ರೆ ಅವನೇನು ಮಾಡೋದಕ್ಕೆ ಸಾಧ್ಯ ಇಲ್ಲ. ನಿಮ್ಮಪ್ಪ ಕೂಡ ಏನು ಕಿತ್ಕೊಳ್ಳೋಕ್ಕಾಗಲ್ಲ. ಹಾಗೆ ಹೇಳ್ತೀನಿ ಅವನ ವಿಷಯ. ನಡಿ ಬೇಗ ತಯಾರಾಗು ಅಂತ ಅನ್ವಿತಾ ತಯಾರಾದ ಮೇಲೆ ಆರ್ಯ ಕೂಡ ತಯಾರಾಗಿಬ್ಬರು ಕಾರ್ನಲ್ಲಿ ಹೊರಗೆ ಹೊರಟರು. ಆರ್ಯನ ಮನೆಯಲ್ಲಿದ್ದ ಸಾಮ್ರಾಟ್ ಆರ್ಯ ಮತ್ತು ಅನ್ವಿತಾ ಮದುವೆ ಆಗಿದೆ ಅಂತ ತಿಳಿದು, ಇಷ್ಟೊಂದು ಧೈರ್ಯನ, ನಾನು ಇಷ್ಟು ಎದುರಿಸ್ತಿದ್ರು ಗುಟ್ಟಾಗವನ್ನ ಮದುವೆ ಆಗ್ತೀಯಾ, ನೀನು ಅವನ ಜೊತೆ ಹೇಗೆ ಸುಖವಾಗಿರ್ತೀಯೋ ನೋಡ್ತೀನಿ ಅಂತ ಕೆಟ್ಟ ಸಂಚು ಹೂಡ್ದ. ಕತೆ ಮುಂದುವರಿಯುತ್ತೆ. ಹೆಚ್ಚಿನ ವಿಡಿಯೋಗಾಗಿ ಮೆಂಬರ್ಶಿಪ್ ತಗೊಳ್ಳಿ.